ರೆಸ್ಟೋರೆಂಟ್ಸು ಕೆಫೆಸ್ ಓಪನೇ ಆಗಿಲ್ಲ. ಟೈಮ್ ಇವಾಗ ಇಲ್ಲಿ 10:15, ಆಲ್ಮೋಸ್ಟ್ 11 ಅಂದ್ಕೊಳ್ಳಿ. 11 ಆಗಿದೆ ಆಲ್ರೆಡಿ. 5 ಮಿನಿಟ್ಸ್ ಇದೆ ಇನ್ನು. ಸೊ ಇದು ನೂಡಲ್ಸ್ ತಿಂತಿದ್ದಂಗೆ ಎನರ್ಜಿ ಬಂತಲ್ಲ, ರೂಮ್ಗೆ ಹೋಗೋಕ್ಕೆ ಮೂಡೇ ಇಲ್ಲ. ಫಸ್ಟ್ ಒಂದು ಡ್ರೈವ್ ಹೋಗೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀವಿ. ರೈಟ್ ಸೈಡಲ್ಲಿ ನೋಡಿ ಬೀಚ್ ಇದೆ. ನೋಡೋದಕ್ಕಿಂತ ಕಾರಲ್ಲಿ ಡ್ರೈವ್ ಹೋಗೋದು ಜಾಸ್ತಿ ನಾವು. ಇಲ್ಲಿ ನೋಡಿದ್ರೆ ಫುಲ್ ಡೆಡ್ ಎಂಡು ರೋಡು. ಮತ್ತು ಕುಕ್ಕಿಂಗಿಗೆ ಸೆಟಪ್ ಇರೋದೆ, ಏನಾದರೂ ಬೇಕಾದ್ರೆ ಮಾಡ್ಕೊಂಡೇ ಇರ್ಬೋದು. ಚೆನ್ನಾಗಿದೆ. ಹೆಂಗಿದೆ ಒಬ್ಬ ಇಲ್ಲೆಲ್ಲೂ ಎ ಸಿನೇ ಬೇಡ ಪಾಪು. ನಿಜವಲ್ಲ, ನಮಗೆ ಎ ಸಿ ಇಲ್ಲದೆ ಇರೋ ಹೋಟೆಲ್ ಆ್ಯಂಡ್ ಸ್ಪಾ ಎಲ್ಲ ಹೆಂಗೆ ಸಖತ್ತಾಗಿದೆ ನೋಡಿ. ಬೀಚ್ ಹೆಂಗಿದೆ ಆ್ಯಕ್ಚುಲಿ. ಕ್ರ್ಯಾಬಿ ಸೇಮ್ ಹಿಂಗೆ ಇದೆ ಆ್ಯಕ್ಚುಲಿ. ಒಬ್ಬ ಯೂ ಟರ್ನ್ ತೊಗೊಂಡು ಇಲ್ಲಿಗೆ ಬಂದ್ವಾ? ಸೇಮ್ ಕ್ರ್ಯಾಬಿನಲ್ಲೂ ಹಿಂಗೆ ತಾನೆ, ಹಿಂಗೊಂದು ಸರ್ಕಲ್ ಹಾಕೊಂಡು ಬರ್ತಿದ್ವಲ್ಲ. ಟ್ರೈನಲ್ಲೇ 5 ದಿನದ ಮೇಲೆ ಇರೋದು ಭಾಳ ಕಷ್ಟ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲೊಂದು ಕೆಫೆ ಹಾಕೊಂಡು ಹೋಗಿದ್ವಿ, ಒಂಥರ ಏನು ಅಷ್ಟೊಂದು ಲೈವ್ಲಿಯಾಗೇ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಬರ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗಲ್ಲಿ ತಂದು ಗಾಡಿ ಹಾಕಿದ್ದಾಯಿತು. ಇಲ್ಲೊಂದು ಸ್ಮಾಲ್ ಶಾಪ್ ಕಾಣಿಸ್ತಾ ಇದೆ, ಚಿಕ್ಕದು. ಸೊ ಯಾವುದು ರೆಸ್ಟೋರೆಂಟ್ಸು ಕೆಫೆಸ್ ಓಪನೇ ಆಗಿಲ್ಲ. ಟೈಮ್ ಇವಾಗ ಇಲ್ಲಿ 10:15, ಆಲ್ಮೋಸ್ಟ್ 11 ಅಂದ್ಕೊಳ್ಳಿ. 11 ಆಗಿದೆ ಆಲ್ರೆಡಿ. 5 ಮಿನಿಟ್ಸ್ ಇದೆ ಇನ್ನು. ಸೊ ಇದು ಫ್ಲಿಕ್ ಆ್ಯಂಡ್ ಫ್ಲ್ಯಾಗ್ ಬೀಚು. ನಮ್ಗೆ ಹಸುವಾಗ್ತಾ ಇದೆ, ತಿಂಡಿ ತಿನ್ನಬೇಕು. ಬಟ್ ಯಾವುದೂ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ, ಎಲ್ಲ ಜಾಸ್ತಿ ಕೆಫೆಸೇ ಇಲ್ಲಿ. ಇಲ್ಲಿ ಯಾವುದೋ ಒಂದು ಸಣ್ಣದು ಓಪನ್ ಇದೆ ಲೋಕಲ್ ಸ್ಟೈಲ್ದು, ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡಬೇಕು ಏನು ಸಿಗುತ್ತೆ ಅಂತ. ಬಟ್ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡಾದ್ಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದು ನೆಮ್ಮದಿಯಾಗೆ. ಬೆಂಗಳೂರಲ್ಲಾದರೆ ಊಟ ಆರ್ಡ್ರ್ ಮಾಡ್ಬೋದು, ಬ್ಲಿಂಕಿಟಲ್ಲಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿಬಿಡ್ಬೋದು. ಬಟ್ ಇಲ್ಲಿ ತಿಂದ್ಬಿಟ್ಟು ನೆಮ್ಮದಿಯಾಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಅದಾದಮೇಲೆ ಬಂದು ಎಂಜಾಯ್ ಮಾಡಬೇಕು. ಸೊ ಡ್ರೆಸ್ಸೆಲ್ಲ ಚೇಂಜ್ ಮಾಡಬೇಕು, ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ಏನಿದು? ವೆಜಿಟೇಬಲ್ ಫ್ರೈಡ್ ನೂಡಲ್ಸ್ ಇದೆ. ನೂಡಲ್ಸ್ ಏನು ತಗೊಳ್ಳೋಣ? ಎಲ್ಲ ಇರುತ್ತೆ ಅಂತೀರಾ ಇಷ್ಟೊತ್ತಿಗೆ? ಅವ್ರೇನು ಟೈಮಿಂಗ್ಸ್ ಏನು ಮೆನ್ಷನ್ ಹಾಕಿಲ್ಲಲ್ಲ. ಪುಟ್ಟು ಚೇರು, ಅಲ್ಲಿ ಪಾರ್ಕಿಂಗು, ಇಲ್ಲಿ ಈಟಿಂಗು ಅಷ್ಟೇ. ಜನನೇ ಇಲ್ಲ, ಖಾಲಿ ಇದೆ. ಇವತ್ತು ಮಂಡೇ ಅಂತ ಜನ ಇಲ್ಲ ಅಂತ ನನಗೇನೋ ಏನೋ ಗೊತ್ತಿಲ್ಲ ಪಾಪ. ಇದು ಊರೇ ಇರೋದು ಹಿಂಗೆ ಅಂತ ಅನ್ನಿಸ್ತಾ ಇದೆ ನನಗೇನೋ. ಎಲ್ಲೂ ಜನ ಇರೋದೇ ನೋಡ್ತಾ ಇಲ್ಲ ನಾನು. ಮೇ ಬಿ ಮಧ್ಯಾಹ್ನ ಮತ್ತು ಸಂಜೆವರೆಗೂ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅನ್ಸುತ್ತೆ ಪಾಪ. ಅವ್ರಿಗೆ ಅರ್ಥ ಆಯ್ತಾ? ಇನ್ನೂ ಕನ್ಫ್ಯೂಸ್ ಆಗೋರ. ಸೊ ಇದು ಈ ಥರ ಇದೆ. ಮೇ ಬಿ ಕಪ್ ಓಪನ್ ಮಾಡಿದ್ರೆ ಎಲ್ಲ ಹಿಂಗೆ ಸ್ಪ್ರೆಡ್ ಔಟ್ ಆಗ್ಬೋದು. ಇದು ಹೊರಗಡೆ ಸ್ವಲ್ಪ ನೊಣಗಳು ಬರ್ತಾಯಿತ್ತು, ತುಂಬ ಒಂಥರ ಕಷ್ಟ ಅನಿಸ್ತಾಯಿತ್ತು ಕೂತ್ಕೊಂಡು ತಿನ್ನೋಕ್ಕೆ. ಅದಕ್ಕೆ ಇಲ್ಲಿ ಒಳಗಡೆ ಕಾರಲ್ಲಿ ಕೂತಿದ್ದೀವಿ. ಈಗ ತಿನ್ನಬೇಕು, ತಿಂದಮೇಲೆ ರೂಮ್ಗೆ ಹೋಗ್ತೀವಿ. ಸೊ ಲೆಟ್ಸ್ ಈಟ್. ಈಗ ಟೇಸ್ಟ್ ಮಾಡಿದ್ದೀನಿ ನಾನು, ಚೆನ್ನಾಗಿದೆ ಇದು. ಇದೊಂಥರ ನೋಡಿ ನೂಡಲ್ಸ್ ಹೆಂಗಿದೆ. ತಿಂಡಿ ಎಲ್ಲ ಆಯಿತು. ಪಕ್ಕದಲ್ಲಿ ಒಂದು ಬಸ್ ಇದೆ, ಹಿಂದಿ ಸಾಂಗ್ಸ್ ಪ್ಲೇ ಮಾಡಿದ್ದಾರೆ. ತುಂಬ ಜನ ಇಲ್ಲಿ ಹಿಂದಿ ಮಾತಾಡ್ತಾರೆ.
ನೂಡಲ್ಸ್ಗಿಂತ ಇನ್ನೊಂದು ತೊಗೊಂಡಿದ್ವಲ್ಲ ಅದು ಚೆನ್ನಾಗಿತ್ತು. ಒಂಥರ ರೈಸ್ ಬೌಲ್ ಅದು ಆ್ಯಕ್ಚುಲಿ, ಸ್ವಲ್ಪ ಬಿಸಿ ಇತ್ತು ಒಂಚೂರು. ಒಂಥರ ಇದೊಂದೇ ಆಪ್ಷನ್ ಇದ್ದಿದ್ದು ತಿನ್ನೋಕ್ಕೆ. ಆ್ಯಕ್ಚುಲಿ ಫ್ಲಿಕ್ ಆ್ಯಂಡ್ ಫ್ಲ್ಯಾಕ್ ಬೀಚೇ ಇಷ್ಟೊಂದು ಸಿಂಪಲಾಗಿದೆ, ಅಂದರೆ ಜನ ಇಲ್ಲದೆ ಇವಾಗ ಸಿಂಪಲಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕೆಫೆಸ್ ಮಧ್ಯಾಹ್ನ ಓಪನ್ ಇರೋದ್ರಿಂದ ಹೆಂಗಿರುತ್ತೆ ಅಂತ ಬಂದು ನೋಡಬೇಕು. ಅಷ್ಟರಲ್ಲಿ ನಾವೊಂದು ಸ್ವಲ್ಪ ರೆಸ್ಟ್ ಮಾಡಿ ಬಂದುಬಿಟ್ರೆ ಸರಿ ಹೋಗ್ಬಿಡುತ್ತೆ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಬ್ಯಾಕ್. ನಮ್ಮ ರೂಮ್ ಇಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟೇ. ಬಟ್ ಇಲ್ಲಿ ಯುರೋಪಿಯನ್ಸ್ ಎಲ್ಲ ಬಂದಿರೋರು ತುಂಬ ನಡೀತಾ ಇದ್ದಾರಪ್ಪ. ನಾವು ಅಂದ್ಕೊಂಡ್ವಿ ಫಸ್ಟ್ ರೂಮ್ಗೆ ಹೋಗೋಣ ಅಂತ. ತಿಂತಿದ್ದಂಗೆ ಎನರ್ಜಿ ಬಂತಲ್ಲ, ರೂಮ್ಗೆ ಹೋಗೋಕ್ಕೆ ಮೂಡೇ ಇಲ್ಲ. ಫಸ್ಟ್ ಒಂದು ಡ್ರೈವ್ ಹೋಗೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀವಿ. ರೈಟ್ ಸೈಡಲ್ಲಿ ನೋಡಿ ಬೀಚ್ ಇದೆ. ಸೊ ನಾವು ಹಿಂಗೆ ಕ್ರೇಜಿ ಪೀಪಲ್ಲು, ಕೈ ಕಾರ್ ಸಿಕ್ಕಿದ್ರೆ ಮುಗೀತು, ಹೋಗ್ತಾ ಇರ್ತೀವಿ. ಪ್ಲೇಸ್ ನೋಡೋದಕ್ಕಿಂತ ಕಾರಲ್ಲಿ ಡ್ರೈವ್ ಹೋಗೋದು ಜಾಸ್ತಿ ನಾವು. ಸೊ ಡ್ರೈವಿಂಗ್ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಡೆಡ್ ಎಂಡು ರೋಡು. ಸೊ ಈಗ ಯೂಟರ್ನ್ ತೊಗೋತಾ ಇದ್ದೀವಿ. ಯೂಟರ್ನ್ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇದು ನಮ್ಮ ರೂಮ್ ಎದುರುಗಡೆ ಇರೋಂಥ ವ್ಯೂ. ರೂಮ್ ಎಲ್ಲಿದೆ ಗೊತ್ತಾ? ಇಲ್ಲಿ ಸ್ಕೈ ಬ್ಲೂ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಇದೆ. ಎಲ್ಲ ಐಟಮ್ಸ್ ಎತ್ಕೊಂಡಿದ್ದಾಯ್ತು. ಈಗ ರೂಮ್ಗೆ ಎಂಟ್ರ್ ಆಗಬೇಕು. ಅಲ್ಲೇ ಲೆಟ್ಸ್ ಗೋ. ಲಾಕ್ ಮಾಡಿದ ಪಾಪ ಮಾಡಿದೆ. ಸೊ ಇದು ಡೋರ್ ಎಂಟ್ರೆನ್ಸು. ಈಗ ಎಂಟ್ರ್ ಆದ್ವಿ. ಇದು Airbnb. ಇದು ರೆಸ್ಟ್ ರೂಮು ಸಫಿಷಿಯೆಂಟಾಗಿದೆ. ಶವರ್ ಚೆನ್ನಾಗಿದೆ. ಹೇರ್ ಡ್ರೈಯರು ಎಲ್ಲ ಇದೆ. ಮತ್ತು ಕುಕ್ಕಿಂಗಿಗೆ ಸೆಟಪ್ ಇರೋದ್ರಿಂದ ಒಂಥರ ಒಳ್ಳೆಯದೇ. ಏನಾದರೂ ಬೇಕಾದ್ರೆ ಮಾಡ್ಕೋಬೋದು. ಪಕ್ಕದಲ್ಲೇ ಸೂಪರ್ ಮಾರ್ಕೆಟ್ ಇದೆ, ಕಿಚನ್ ಇದೆ. ಸೊ ಇದೊಂದು ಅಡ್ವಾಂಟೇಜ್. ಈಗ ಕಟ್ಲರೀಸ್ ಎಲ್ಲ ಇಟ್ಟಿದ್ದಾರೆ. ಏನಾದರೂ ಆದರೆ ಕುಕ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಕೆಳಗಡೆ ಇದೆ ಎಲ್ಲ ಪಾತ್ರೆಗಳು, ಪ್ಯಾನು ಎಲ್ಲ. ಟೋಸ್ಟರ್ ಇದೆ, ಕೆಟಲ್ಲು, ಓವನ್ನು, ಇಂಡಕ್ಷನ್ ಸ್ಟವು. ಇದೇನು ಪಾಪು ಈ ಕಡೆ ಡೋರು ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಹಾಂ, 2 ಫ್ಯಾಮಿಲೀಸ್ಗೆ. ಐ ಥಿಂಕ್ ನಮ್ಮಿಬ್ರಿಗೆ ಈ ಬೆಡ್ ಸ್ವಲ್ಪ ಚಿಕ್ಕದೇ ಆಯಿತು. ಕ್ವೀನ್ ಸೈಜ್ ಇದು. ನಾವು ಯೂಶ್ವಲಿ ಕಿಂಗ್ ಸೈಜ್ ಇದ್ದರೆ ಒಳ್ಳೆಯದು. ಮತ್ತು ಒಂದು ಗುಡ್ ಥಿಂಗ್ ಏನಂದರೆ ನಮಗೆ ಇಲ್ಲಿ ವ್ಯೂ ಎದುರುಗಡೆ ಸಿಗುತ್ತಾ ಅಂತ ಕಾಯ್ತಾ ಇದ್ವಿ. ಸೊ ಈ ಥರ ಇದೆ. ಬೆಳಿಗ್ಗೆ ಎದ್ದರೆ ವ್ಯೂ ನೋಡ್ಬೋದು, ಬೀಚ್ ನೋಡ್ಕೊಂಡೇ ಇರ್ಬೋದು. ಚೆನ್ನಾಗಿದೆ. ಸೊ ಇದು ನಮ್ಮ ಪುಟ್ಟ ಮನೆ. ಸದ್ಯಕ್ಕೆ ನಮಗೋಸ್ಕರ ಕಾಯ್ತಾ ಇತ್ತು. AC ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು. ಅದು ಗ್ರೀನ್ ಲೈಟ್ ಇದ್ದರೆ ಇಟ್ ವಿಲ್ ವರ್ಕ್. ಹಾಯ್. ಮಲ್ಕೊಂಡಿದ್ವಿ, 12 ಗಂಟೆಗೆ ಮಲಗಿದ್ವಿ. ಎದ್ದಿದ್ದು 3:30ಗೆ, ಅಂದರೆ ಇಲ್ಲೇ ಮಾರಿಷಸ್ ಟೈಮ್ ಪ್ರಕಾರ. ಬೀಚ್ ವಾಕು ಮಾಡ್ಬೋದು ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಬಾಲ್ಕನಿನಲ್ಲಿದ್ದೆ. ನನಗಂತೂ ಎಲ್ಲ ಯುರೋಪಲ್ಲಿ ಇದ್ದಂಗೆ ಫೀಲ್ ಆಗ್ತಾಯಿದೆ ಸ್ವಲ್ಪ. ಯಾಕಂದರೆ ಈ Airbnb ಹಂಗೆ ಇದೆ ನೋಡೋಕ್ಕೆ. ಸೊ ಇಬ್ಬರು ರೆಡಿ ಆದ್ವಿ, ಫ್ರೆಶ್ ಅಪ್ ಆದ್ವಿ. ಇಲ್ಲಿ ಕಿಚನ್ ಸೆಟಪ್ ಇರೋದ್ರಿಂದ ಏನಾದರೂ ಇಲ್ಲಿ ಕುಕ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲಿ ಸಂಜೆ 7 ಗಂಟೆಗೆಲ್ಲ ಕ್ಲೋಸ್ ಅಂತೆ. ಬೆಳಿಗ್ಗೆನೂ ಅಷ್ಟೇ ಏನೂ ಓಪನ್ ಇರೋಲ್ಲ, ಎಲ್ಲ 12 ಗಂಟೆ ಮೇಲೆ ಓಪನ್ನು. ಒಂದು ಬೆಸ್ಟ್ ಪಾರ್ಟ್ ಏನಂದರೆ ಇದು ಫ್ರೆಂಚ್ ಪ್ರೆಸ್ಸು. ನಾವು ಡೈಲಿ ಬೆಳಗ್ಗೆ ಹೊತ್ತು ಮನೇಲಿ ಮಾಡ್ಕೊಂಡು ಕಾಫಿ ಕುಡಿತೀವಿ. ಫ್ರೆಂಚ್ ಪ್ರೆಸ್ಸು. ಮತ್ತು ಇಲ್ಲೆಲ್ಲ ವಾಟ್ರಲ್ಲೆಲ್ಲ ಇಟ್ಟಿರಲಿಲ್ಲ, ಖಾಲಿ ಬಾಟಲ್ ಇತ್ತು. ನೀರು ಕೆಳಗಡೆ ಹೋಗ್ಬಿಟ್ಟು ಫಿಲ್ ಮಾಡಿಸ್ಕೊಂಬರ್ಬೇಕು ರಿಪಿಟೇಟಿವ್ ಆಗಿ. ಸೊ ದಿಸ್ ಈಸ್ ಅಬೌಟ್ ರೂಮು. ಸ್ನಾನದ ಮನೇಲಿ ಏನಪ್ಪ ಕತೆ ಅಂದರೆ ಏನೋ ಒಂದು ಮಿಸ್ಸಿಂಗು. ಓಕೆ, ಲೆಟ್ಸ್ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್. ಬೀಚ್ ಪಾಪ ಒಂದು ಹೆಜ್ಜೆ ಅಲ್ಲಿ ಬೀಚ್ ನೋಡ್ಕೊಂಡು ಹೋಗೋಣ. ಹಾಂ, ಹೆಂಗಿದೆ ಅಂತ ಬೀಚ್ ನಾನು ನೋಡೇ ಇಲ್ಲ ಬಂದಾಗಿಂದ. ನಮಗೆ ಬೀಚ್ ಅಂದರೆ ತುಂಬ ಇಷ್ಟ. ಬೆಂಗಳೂರಲ್ಲಿದ್ದಾಗ ಮಂಗಳೂರು ಮತ್ತು ಉಡುಪಿಗೆ ಅಟ್ಲೀಸ್ಟ್ ಅಂದರೂ ಎಷ್ಟು ಸಲ ಹೋಗ್ತೀವಿ ಪಾಪ.
ಆಲ್ಮೋಸ್ಟ್ ಎವ್ರಿ ಮಂತ್ ಹೋಗ್ತೀವಿ ನಾವು. ಅವಾಗ ಇವಾಗ ಅಂತಿಲ್ಲ. ತುಂಬ ಸಲ ಹೋಗ್ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಲಿಕ್ಕಿ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದಾರೆ. ಏನದು ವೈಟ್ ವೈಟಾಗಿ ಹಂಗಿದೆ. ಇಲ್ಲೇನು ಬೋಟಿಂಗ್ ಎಲ್ಲ ನಡೆಯುತ್ತಾ ಪಾಪ? ತುಂಬ ಜನ ಬೀಚ್ ವಾಕು ಮಾಡ್ತಾರೆ. ಸಿಲ್ವರ್ ಕ್ಲೌಡ್ಸ್ ಪಾಪ ನಾವು ಫೋಟೋಸ್ ತಗೊಂಡಿಲ್ಲ. ಸಖತ್ ಸರಿನಾಗಿದೆ. ಪಾಪ ಆ ಕಡೆಗೆ ಇದೆ ಸ್ವಲ್ಪ. ಒಂಚೂರು ಸೌಂಡ್ ಇಲ್ಲ, ಗದ್ದಲ ಇಲ್ಲ. ನಾವು ಮಾತಾಡಿದ್ರೆ ನಮ್ಮದೇ ಸೌಂಡ್ ಅಷ್ಟೇ ಇಲ್ಲಿ, ಹಂಗಿದೆ. ಕಾರು ಅಷ್ಟೇ ಕೊಡಬೇಕಾದ್ರೆ ಸಖತ್ತು ನೀಟಾಗಿ ಕೊಟ್ಟಿದ್ದಾರೆ. ಇಂಟೀರಿಯರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಕೊಟ್ಟಿದ್ದಾರೆ. ಇನ್ನೂ ಡ್ರೈವ್ ಮಾಡಿಲ್ಲ, ಮಾಡ್ತೀನಿ. ಇರೋದೇ ಟೈಮ್ ಆಲ್ರೆಡಿ 6 ಗಂಟೆ ಸಾಯಂಕಾಲ. ಜಾಸ್ತಿ ನಾವು ಅವ್ರನ್ನ ನೋಡಿ ನಾವು ಅದೇ ಥರ ಗಾಡಿ ಓಡಿಸ್ತಾ ಇದ್ದೀವಿ. ಎಷ್ಟೊತ್ತಿಂದ ಕಾರ್ಗಳು ಬರ್ತಾನೆ ಇದೆ. ವಿ ಆರ್ ಜಸ್ಟ್ ವೆಯ್ಟಿಂಗ್ ಟು ಕ್ರಾಸ್. ಬೈ ದ ವೇ, ನಾವು ಆ ಕಡೆ ರೋಡಲ್ಲಿ ಹೋದರೆ ಡೆಡ್ ಎಂಡ್ ನೋಡಿ ಹೆಂಗಿದೆ. ಒಬ್ಬ ಇಲ್ಲೆಲ್ಲೂ ಎ ಸಿನೇ ಬೇಡ ಪಾಪ. ನಿಜವಲ್ಲ, ನಮಗೆ ಎ ಸಿ ಇಲ್ಲದೆ ಇರಲ್ಲ ಯೂಶಲಿ. ಅಷ್ಟು ಡಸ್ಟ್ ಪೊಲ್ಯೂಷನ್ ಇರೋದ್ರಿಂದ ಎನಿ ಟೈಮ್ ವಿಂಡೋಸ್ ಕ್ಲೋಸ್ ಮಾಡ್ಕೊಂಡೆ ಓಡಾಡಬೇಕಾಗ್ತಾ ಇರುತ್ತೆ. ಎಷ್ಟು ನೀಟಾಗಿದೆ ಅಂದರೆ ಇಲ್ಲಿ ಎ ಸಿ ಇರ್ಬೇಕು ಅನಿಸ್ತಾ ಇಲ್ಲ. ಈ ರೋಡಲ್ಲಿ ಅವಾಗಲೇ ಬಂದಿತ್ತಾನೆ ಇದೆಲ್ಲ ಪ್ಲೇಸಸಲ್ಲಿ ಹೋದ್ವಿ ನಾವು ಅವಾಗಲೇ. ಅಂದರೆ ಈ ರೋಡಲ್ಲೇ ಕೆಫೆಸ್ ನೋಡಿದ್ವಲ್ಲ, ತುಂಬ ಇತ್ತು. ನೋಡೋಣ, ನೋಡ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಬೇಕಾದ್ರೆ ಗಾಡಿ ನಿಲ್ಸೋಣ. ಒಂದು 2-3 ನೋಡೋಣ. ಇಲ್ಲೆಲ್ಲ ಈ ಥರ ಪುಟ್ಪುಟಾಣಿ ಶಾಪ್ಗಳೇ ಜಾಸ್ತಿ. ಏನಾದರೂ ಸಿಗ್ಬೇಕಂದ್ರೆ ತಿನ್ಬೇಕಂದ್ರೆ. ನೂಡಲ್ಸ್ ಒಂದು ಡಬ್ಬ ಥರ ಇತ್ತು, ಸ್ವಲ್ಪ ಆಪ್ಷನ್ ಇಲ್ಲದೆ ತಿಂದಿದ್ದೀವಿ. ಇದು ಏನಿದು ಸೂಪರ್ ಮಾರ್ಕೆಟಾ? ಕಾಫಿ ಕುಡಿದ್ಬಿಟ್ಟು ಸೂಪರ್ ಮಾರ್ಕೆಟ್ ಹೋಗುಮೆ ಇಲ್ಲ ಹಿಂಗೆ? ಇಲ್ಲಿ ಕಾಫಿ ಕುಡ್ಕೊಂಬಿಡೋಣ ಫಸ್ಟ್. ಫ್ರೂಟಿ ಕಾಫಿ ಅಂತ ಮಾತಾಡ್ತಾ ಇದ್ದೀನಿ. ಕ್ಯಾಮ್ರಾನ ಆನ್ ಮಾಡಿದೆ, ಕಳಕಲ ಪಿಳ್ಪಿಳ ಅಂತ ಮಾತಾಡೋಣ. ಅದು ಯಾವುದೋ ವೆಲ್ನೆಸ್ ಕೆಫೆ ಅಂತ. ಮಸಾಜಸ್ ಮಸಾಜ್ 1 hour ₹2000. ಪ್ರೋಟೀನ್ ಶೇಕ್, ಕೊಲಾಜನ್ ಜ್ಯೂಸ್, ಹಾಟ್ ಅಂಡ್ ಚಿಲ್ಲಿ, ಕೋಲ್ಡ್ ಮಾಚಾ. ಇದು ವೆಲ್ನೆಸ್ ಕೆಫೆ. ಕಾಫಿ ಎಲ್ಲಿದೆ? ನೀನೇ ಹೇಳಿದ್ದೀನಿ ಹೋಗೋಣ ಅಂತ. ಅಲ್ಲೇನು ಕೆಫೆ ರಾಯಲ್ ಅಂತ ಏನೋ ಇದೆಯಲ್ಲ, ಎಲ್ಲೂ ಕಾಫಿ ಮಿಷಿನೇ ಕಾಣಿಸ್ತಾ ಇಲ್ಲ. ಬರೀ ಪ್ರೋಟೀನ್ ಶೇಕು ಅದು ಇದು ಅಂತ ಹಾಕಿದ್ದಾರೆ ಪಾಪು. ನಮಗೆ ವೆಲ್ನೆಸ್ ಕೆಫೆ ಎಲ್ಲ ಬೇಡ. ವಿ ವಿಲ್ ಹ್ಯಾವ್ ಪ್ರಾಪರ್ ಕಾಫಿ. ಆ್ಯಕ್ಚುಲಿ ನಾವು ಕಾಫಿ ಕುಡಿಯೋ ಟೈಮೇ ಅಲ್ಲ ಇದು. 6 ಗಂಟೆ ಮೇಲೆಲ್ಲ ಕುಡಿಯೋದೇ ಇಲ್ಲ. ಜಲಾಟೋ ಅಂತಿರೋ ಕಡೆ ಇರುತ್ತೆ. ಕಾಫಿ ಇದೆಯಾ ನೋಡ್ಕೊ. ಕಾಫಿ ಅಂತ ಏನಾದ್ರು ಇದೆಯಾ ಅಲ್ಲಿ? ಎಲ್ಲೋ ಕಾಫಿ ಸಿಂಬಲ್ಲು ಇಲ್ಲ, ಕಾಫಿ ಇದು ಇಲ್ಲ.
ಅಲ್ಲ ನೀವು ಅವಾಗಲೇ ನನ್ನ ಕರ್ಕೊಂಬಂದಿದ್ರಲ್ಲ ಒಂದು ಎಲ್ಲಿ ಅದು ಹಿಂದೆ ಇನ್ನೇನಾ ಇಲ್ಲ ಯೂಟರ್ನ್ ತಗೋಬಿಡ್ಬಿಡು ಅವರೆಲ್ಲ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ನಮ್ಮ ರೋಡಲ್ಲಿ ಕೆಫೆ ದೊಡ್ಡದಾಗಿದೆ ಒಂದು, ನಾವು ಬೇಕಾದ್ರೆ ಅಲ್ಲೂ ಹೋಗ್ಬೋದು. MCH ಇದೆ ತಾನೇ? ಇದೆ. ಇಲ್ಲಿ ಮುಂದೆ ಪಾರ್ಕ್ ಮಾಡ್ತೀರಾ? ಇಲ್ಲೇ ಹಾಕ್ತೀನಿ ಲೆಫ್ಟ್ಗೆ. ಹಾಕಿ ಅಯ್ಯೋ BMW ಕಾರ್ ಬಂದು ಉರಿಸ್ತಾ ಇದ್ದು ಹೊಟ್ಟೆ ನನಗೆ. ಹೋಗೋದೆಲ್ಲ ಕ್ಲೋಸ್. ಇದು ಎದುರುಗಡೆ ಇರೋದು ಕೆಫೆ, ನೋಡೋಕೆ ಒಳ್ಳೆ ಮನೆ ಇದ್ದಂಗಿದೆ. ಮೈಕಲ್ಸ್ ಕಾಫಿ ಹೌಸ್. ಬನ್ನಿ ಪಾಪ, ಕಮಾನ್ ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ. ಕ್ಯೂಟಾಗಿದೆ, ಬಟ್ ಐಮ್ ಥಿಂಕಿಂಗ್ ಟು ಸಿಟ್ ಔಟ್ಸೈಡ್. ಹೊರಗಡೆ ಇದೊಂದು ಚೇರ್ ಇದೆ, ಇಲ್ಲಿ ಕುತ್ಕೋಬೋದು. ಕಾಫಿ ಬಗ್ಗೆ ತುಂಬ ಡೀಟೇಲಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾವು ಯಾವುದಾದ್ರೂ ಕೆಫೆನಲ್ಲಿ ಕಾಫಿ ಕುಡಿದ್ಬಿಟ್ರೆ ಕ್ವಾಲಿಟಿ ಮತ್ತು ಟೈಪ್ ಆಫ್ ಬೀನ್ಸು ಇದು ಜಾಸ್ತಿ ಅರೇಬಿಕನ, ಮೀಡಿಯಮ್ ರೋಸ್ಟಾ ಅಥವಾ ಸ್ಪೆಷಾಲಿಟಿ ಫ್ಲೇವರ್ಸಾ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ಲಿಟ್ರಲಿ ಒಂಥರ ಮನೆ. ಮುಂದ್ಗಡೆ ಕಾರ್ನರ್ ಒಂದು ಟೇಬಲ್ ಇದೆಯಲ್ಲ, ಅಲ್ಲಿ ಕೂತ್ಕೋಬೇಕಂತ. ಚೆನ್ನಾಗಿದೆ, ಒಂಥರ ಮನೆಯಲ್ಲಿ ಒಳ್ಳೆ ಗ್ರೌಂಡ್ ಫ್ಲೋರ್ ಥರ. ಇಲ್ಲೆಲ್ಲ ಒಂಥರ ನಮ್ಮ ಕಡೆ ದೊಡ್ಡ ಬೋರ್ಡ್ ಹಾಕ್ತಾರಲ್ಲ, ಆ ಥರ ಎಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಹಿಂದ್ಗಡೆ ಲಾಲಿಪಾಪ್ ಬೋರ್ಡ್ ಇದೆ ನೋಡಿ, MCH ಅಂತ, ಅದಷ್ಟೇ. ಇವಾಗ ಸಣ್ಣ ನೋಡ್ತಾ ಇದ್ದೀನಿ. ಹತ್ರನೂ ಅಷ್ಟು ಮಾತಾಡಲ್ಲ, ಅಷ್ಟೊಂದು ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದೇ ಕೆಫೆಗೆ ಮಧ್ಯಾಹ್ನ ಬರಬೇಕು ಅಂತ ಅಂದ್ಕೊಂಡು ವಾಪಸ್ ಹೊರಟೋದ್ವಿ. ತುಂಬ ಟಯರ್ಡ್ನೆಸ್ ಇತ್ತು. ಏನು ಕಾಫಿ ಪಪ್ಪದು? ಇದು ಕಾಫಿ ಬಂದು ರವಾಂಡ, ಆಫ್ರಿಕಾ. ಅಲ್ಲಿ ಬೆಳೆದಿರೋ ಕಾಫಿ ಇದು. ಓಕೆ, ಸಖತ್ತಾಗಿದೆ. ಹುಡುಗನ ಹತ್ರ ಮಾತಾಡ್ತಿದ್ದೆ. ಇದು ಆಕ್ಚುಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್, ಮಾಸ್ಟರ್ಸ್ ಈಸ್ ಡೂಯಿಂಗ್. ಇಲ್ಲಿ ಮೊದಲು ಯಾರೋ ನಡೆಸ್ತಿದ್ರಂತೆ. He has taken this cafe 4 days back. Oh, superb. 4 days back and he also bakes. ಅವನೇ ಬೇಕಿಂಗ್ ಎಲ್ಲ ಮಾಡ್ತಾನಂತೆ. ನೈಸ್. ಕಾಫಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅವ್ನು ಕೇಳ್ತಾ ಇದೆ ಬೀನ್ಸ್ ಎಲ್ಲ ಎಲ್ಲಿಂದ ತರಿಸ್ತೆ ಅಂತ. ಬೇಸಿಕಲಿ ಈಸ್ ಫ್ರಮ್ ರವಾಂಡ ಅಂತೆ, ಅಲ್ಲಿಂದನೇ ಈಸ್ ಗೆಟಿಂಗ್ ದ ಬೀನ್ಸ್. ಆ್ಯಕ್ಚುಲಿ ಕಾಫಿ ತುಂಬ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ. ಯಾಕಂದ್ರೆ ಅದರಲ್ಲಿ ಮಿಲ್ಕ್ ಎಲ್ಲ ಸ್ವೀಟ್ ಎಲ್ಲ ಸ್ವಲ್ಪ ಇದೆ ಅನ್ಸುತ್ತಲ್ಲ. ವಾಟ್ ಮಿಲ್ಕ್ ಯು ಆರ್ ಡ್ರಿಂಕಿಂಗ್ ಇಸ್ ನಾಟ್ ನಾರ್ಮಲ್ ಮಿಲ್ಕ್. ಓಕೆ, ಇಟ್ಸ್ ಆಲ್ UHT processed milk. That's why you get that coffee flavor more than milky flavor. ನಮ್ದ್ರಲ್ಲಿ ಏನಾಗುತ್ತೆ, ಮಿಲ್ಕ್ ಫ್ಲೇವರ್ ಡಾಮಿನೇಟ್ ಮಾಡೋದು. ಅವ್ನು ಕೇಳಿದೆ ವೈ ಆರ್ ನಾಟ್ ಯೂಸಿಂಗ್ ಲೋಕಲ್ ಮಿಲ್ಕ್ ಅಂತ. He was like local milk is too strong, you will not enjoy the coffee. ಎಲ್ಲಿ ಅದು ಕನೆಕ್ಟ್ ಮಾಡ್ಕೊಂಡಿದೆ ಕಾಣಿಸ್ಲಿಲ್ಲ ನನಗೆ. ಅದನ್ನೇ ಹೇಳ್ತಿದ್ದೆ, ಎಲ್ಲ ಸ್ಪೆಷಾಲಿಟಿನ ಯೂಸ್ ಮಾಡ್ತಾ ಇರೋದು. ಇದೆ. ಅವು ಹೇಳ್ತಿದೆ ನಮ್ದು ಕೆಫೆ ಇದೆ, he wants to visit India ಅಂತ. ಬಂದರೆ ಬರಲಿ. ಅದಕ್ಕೆ ಹೇಳಿದೆ, if you visit our cafe, where it is located on the Bangalore. Yeah, I know Bangalore. So everybody knows about the Bangalore. ನಾವು ಸಂಜೆ ಹೊತ್ತು ಕಾಫಿ ಕುಡಿಯಲ್ಲ,
ಬಟ್ ಇಲ್ಲಿ ಎಲ್ಲ ರೂಟೀನ್ ಫಸ್ಟ್ ಡೇ ಬಂದು ಸೆಟಪ್ ಆಗೋಕ್ಕೆ ಟೈಮ್ ಆಗುತ್ತಲ್ಲ, ಹಂಗಾಗಿ ಕುಡಿತಾ ಇದೀವಿ. ನನಗೆ ತೋರಿಸ್ತಾ ಇದೆ ನಮ್ಮ ಕೆಫೆ ಸೆಟಪ್. ನಿಜವಾಗ್ಲೂ ಕಾಫಿ ಮಾತ್ರ ತುಂಬ ಚೆನ್ನಾಗಿದೆ ಬಾಬು. ಗೊತ್ತಾಯ್ತು.